ಮನಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಬೇಜಾರು ಮಾಡ್ಕೊಳ್ಬೇಡಿ, ಯಾರೋ ನಿಮಗೆ ಪ್ರಪೋಸ್ ಮಾಡ್ತಾರೆ ಅಂತ ಕಾದು ಕಾದು ಸುಸ್ತಾಗಿ ಪ್ರಪೋಸ್ ಮಾಡಿಲ್ಲ ಅಂತ ಸಿಟ್ಟಾಗಿರೋ ಹಾಗೆ ಕಾಣಿಸ್ತಾ ಇದೆ. ಸೊ ಬೇರೆಯವರು, ನಿಮ್ಮ ಪಾರ್ಟ್ನರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಬೇಜಾರಾಗ್ತಾ ಇರಬಹುದು. ಬಟ್ ನಿಮಗೆ ಗೊತ್ತಿದೆ ನಿಮ್ಮ ಸೆಲ್ಫನ್ನ ನೀವು ಹೇಗೆ ನೋಡ್ಕೊಳ್ಬೇಕು, ಹೇಗೆ ಎಂಜಾಯ್ ಮಾಡಬೇಕು ಅಂತ. ಬಹಳಷ್ಟು ಜನದಲ್ಲಿ ಕೆಲವರಿಗೆ ಸಿಂಗಲ್ ಆಗಿ ಹ್ಯಾಪಿ ಆಗಿದ್ದೀರಾ, ಕೆಲವರು ಇಬ್ಬಿಬ್ಬರನ್ನ ಮೇಂಟೈನ್ ಮಾಡ್ತಿದ್ದಾರೆ, ಇನ್ನು ಕೆಲವ್ರಿಗೆ ಇನ್ನು ಕ್ಲಾರಿಟಿನೇ ಸಿಕ್ಕಿಲ್ಲ. ಇವ್ರನ್ನ ಜೊತೆ ಡೇಟ್ ಮಾಡಬೇಕಾ, ಅವ್ರ ಜೊತೆ ಡೇಟ್ ಮಾಡಬೇಕಾ, ಅಥವಾ ಇವ್ರ ಜೊತೆ ಚೆನ್ನಾಗಿರ್ತೀನ ಅವ್ರ ಜೊತೆ ಚೆನ್ನಾಗಿರ್ತೀನ ಅಂತ. ಸೊ ಬ್ರೇಕಪ್ ಆಗಿದ್ದನ್ನು ನೆನೆಸ್ಕೊಳ್ತಾ ಹಳೇದನ್ನು ಮೆಲುಕು ಹಾಕ್ತಾ ಬೇಜಾರಾಗಿರೋರಿಗೆ ಚಿಂತೆ ಮಾಡಬೇಡಿ. ಮುಂದಿನ 2 ತಿಂಗಳುಗಳ ಒಳಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಪರ್ಸನ್ ನಿಮ್ಮ ಲೈಫಿಗೆ ಬಂದು ನಿಮ್ಮ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಜಾಬಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿರೋರು ಅಥವಾ ತಂದೆ ತಾಯಿಗೋಸ್ಕರ ಪ್ರೀತಿನ ತ್ಯಾಗ ಮಾಡಿರೋರು ಯೋಚನೆ ಮಾಡಬೇಡಿ. ನಿಮ್ಮ ಪ್ಲಾನ್ ಏನಾದರೂ ಇರಲಿ, ಡಿವೈನ್ ಪ್ಲಾನ್ ಪ್ರಕಾರ ನಿಮಗೆ ಒಂದೊಳ್ಳೆ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಒಂದು ಸಣ್ಣ ಪ್ರಾಬ್ಲಮ್ ಇದೆ ಅಷ್ಟೇ. ಸೊ ಆ ರಿಲೇಷನ್ಶಿಪ್ ಎಕ್ಸಿಂದ ಏನಿತ್ತು ಅಥವಾ ಪಾಸ್ಟ್ ಎನರ್ಜಿ ಏನಿತ್ತು ಅದೆಲ್ಲವೂ ಕೂಡ ಎಂಡ್ ಆಗಬೇಕು. ಎಂಡ್ ಆಗಿ ಕೆಲವ್ರಿಗಂತೂ ಡಿವೋರ್ಸ್ ಆಗಿರೋದ್ರಿಂದ ಸಮಸ್ಯೆ ಆಗಿರಬಹುದು, ಅದು ಕೂಡ ಸಾಲ್ವ್ ಆಗುತ್ತೆ. ಸೊ ಸಾಲ್ವ್ ಆಗಿ ಖಂಡಿತವಾಗ್ಲೂ ಒಂದು ನ್ಯೂ ಬಿಗಿನಿಂಗ್, ನ್ಯೂ ಲೈಫ್, ಸಿಂಗಲ್ ಪೇರೆಂಟ್ ಆಗಿರಲಿ ಅಥವಾ ಸಿಂಗಲ್ ಆಗಿ ನೀವಿದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಪಾರ್ಟ್ನರ್ ಬರುವಂಥದ್ದು, ಹ್ಯಾಪಿ ಫ್ಯಾಮಿಲಿ ಆಗುವಂಥ ಸಾಧ್ಯತೆಗಳಿದೆ. ಸಾಕಷ್ಟು ರಹಸ್ಯ ಇದೆ ಈಗ, ಬಟ್ ಯೋಚನೆ ಮಾಡಬೇಡಿ. ಜುಲೈ ಹೊತ್ತಿಗೆ ನಿಮಗೆ ಖಂಡಿತವಾಗ್ಲೂ ಮ್ಯಾರೇಜ್ ಆಗಿರುತ್ತೆ. ಮೇ ಬಿ ಇನ್ನೊಂದು ಮಂತಲ್ಲೇ ನಿಮಗೆ ಕ್ಲಾರಿಫೈ ಆದರೂ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಚಿಂತೆ ಮಾಡಬೇಡಿ, ಯಾರಾದರೂ ಪ್ರಪೋಸ್ ಮಾಡಿಲ್ಲ ಅಥವಾ ನೀವು ಅಂದ್ಕೊಂಡಿದ್ದು ಆಗಿಲ್ಲ ಅಂದರೆ ಸೊ ವೆಯ್ಟ್ ಮಾಡಿ. ಬೆಟರ್ ಲೈಫ್, ಬೆಟರ್ ಪರ್ಸನ್ ಕೂಡ ಬರ್ತಾ ಇದ್ದಾರೆ, ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ. ಡೆಫಿನೆಟ್ಲಿ ಹ್ಯಾಪಿ ಫ್ಯಾಮಿಲಿ, ವೆಲ್ತಿ ಫ್ಯಾಮಿಲಿ ನಿಮ್ದಾಗತ್ತೆ. ಟೇಕ್ ಕೇರ್.